ನಮ್ಮ ಬ್ಯಾಡಗಿ ವ್ಯಾಪ್ತಿಯಲ್ಲಿ ಬರುವಂತಹ ದನಕರಿಗೆ ನೀರು ಕೊಡುವಂತಹ ಬಾಣಿಗಳು. ನಮಸ್ಕಾರ ಸರ್. ಏನು ನೀವು ಕ್ಲೀನ್ ಮಾಡತ್ತೀರಲ್ರಿ? ಸ್ಥಳೀಯ ಅಧಿಕಾರಿಗಳು ಯಾರಿಲ್ಲೇನ್ರಿ ಇಲ್ಲಿ? ನಾವು ಕ್ಲೀನ್ ಮಾಡಿದ್ರಿ, ಪ್ರತಿ ಕ್ಲೀನ್ ಮಾಡಿದ್ರಿ. ಬೆಳವಣಿಗೆ ಎಷ್ಟು ರೈತರು ಉಳಿದಾರಿ, ಬೆಳವಣಿಗೆ ಎಷ್ಟು ದನಕರ ಉಳಿದವು. ಒಂದು ನಾಳೆಗೆ 500 ರೂಪಾಯಿ ಪಗಾರ ಕೊಡ್ತೇವೆ ನಾವು. 500 ರೂಪಾಯಿ ಹೊಲಕ್ಕೆ ಬರಲ್ಲ, ಈ ಬಗ್ಗೆ ಇರೋದಕ್ಕೆ ಯಾರು ಬರಲ್ಲ ಹೊಲದ ಕೆಲಸಕ್ಕೆ. ಹೌದೌದು. ಅದಕ್ಕೆ ಇದನ್ನ ಪ್ರತಿ ವಾರಕ್ಕೊಮ್ಮೆ ಪುರುಷರ ಮೇಲೆ ತೊಳೆಯಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾರೆ. ಇದು ಪ್ರತಿ ತಿಂಗಳು ನೀವು ತೊಳಿತೀರ? ಪ್ರತಿ ಸಲ ನಾವು ತೊಳಿತೀವಿ. ಇನ್ನೂರಿಗೆ ಸ್ಥಳೀಯ ಅಧಿಕಾರಿಗಳು ಯಾರು ಬಂದಿಲ್ಲ? ಯಾರು ಬಂದಿದ್ರಿ? ಸ್ಥಳೀಯ ಅಧಿಕಾರಿ ಇಲ್ರಿ. ಇದು ಬಗ್ಗೆ ನೋಡಲ್ಲ ಬಾನಿನ ಈಚೆ ಕಡೆ ಬಾತ್ರೂಮ್ ತೊಳೆಯಲ್ಲ, ಬಾತ್ರೂಮ್ ಸಹ ಸ್ವಚ್ಛತೆ ಇಲ್ಲ. ವ್ಯವಸ್ಥಿತವಾಗಿ ಇದು ಮಾಡ್ಕೊಡ್ಬೇಕು. ಯಾಕಂದ್ರೆ ಎಲ್ಲರೂ ಬಂಗಾರ ಸಿಕ್ಕತಿ, ರೈತರು ಏನು ಸಿಕ್ಕತಿ ಅಂದ್ರೆ ನಿಮ್ ಕಾಲಗಳ ಅಧಿಕಾರಿಗಳು ಬರ್ತಾರ. ಕೆರಿ ಇಲ್ಲ ದನಕರಿಗೆ, ನಮ್ಗೆ ಇದ್ದು ಕೆರಿ ಚಿಕ್ಕನ್ ಕಟ್ಟಿ ಕೆರಿನ ನಮ್ದಂತ ಕುತ್ಕೊಂಡಾರಲ್ಲಿ ಬಾಜು ಜೀನ್ ಕಟ್ತಾರ. ಅದಕ್ಕೆ ದನಕರಿಗೆ ಹೆಂಗ ನೀರಿನ ವ್ಯವಸ್ಥೆ ಸರಿಯಾಗೈತೇನ್ರಿ? ಸ್ವಚ್ಛತೆ ಇಲ್ಲ ಇದಲ್ರಿ ಸ್ವಚ್ಛತೆ. ನೋಡ್ರಿ ನೋಡ್ರ ಕರ್ಮ ನೋಡ್ರಿ, ಸ್ಮೆಲ್ ಯಾವ ಥರ ಇದೆ ಸರ್? ಇದು ನೋಡ್ರಿ, ಮಾತಾಡ್ರಿ ಬೋರ್ ನೀವು. ನೋಡ್ರಿ ಯಾವ ಹಬ್ಬ ಅಧಿಕಾರಿಗಳು ಇಲ್ಲಿವರೆಗೂ ಏನು ಇವತ್ತು ಸಂಕ್ರಾಂತಿ ಹಬ್ಬ, ಸಂಕ್ರಾಂತಿ ಮಾಡೋದ್ ಬಿಟ್ಟು ನೀವು ಇದನ್ನ ಮಾಡ್ತಿದ್ರ? ಒಂದೊಂದು ಆಕಳಿಗೆ 70-80 ಸಾವಿರ, ಒಂದು ಕರಿ, ಒಂದು ಎತ್ತಿಗೆ 1 ಲಕ್ಷ, ಒಂದು ಎತ್ತಿಗೆ 1 ಲಕ್ಷ, ಒಂದು ಎಮ್ಮಿಗೆ 80,000 ರೊಕ್ಕ ಕೊಟ್ಟರೆ ಎತ್ತು ಸಿಗಲ್ಲ, ಎಮ್ಮೆ ಸಿಗಲ್ಲ. ಈಗ ಇವಾಗ ವ್ಯವಸಾಯ ತುಂಬಾ ಹದಗೆಟ್ಟಿದೆ ಅಂತ ಕೇಳ್ಪಟ್ಟೇನೆ ಸರ್ ನಾನು. ಅದಕ್ಕೆ ಇಂಥ ಇದ್ರೊಳಗೆ ನಾವು ಇಂಥ ಕೆಟ್ಟ ನೀರು ಕುಡಿಸಿದ ದನಕರ ಎದಕ್ಕೆ ಕೊಡ್ತಾವೆ ನೋಡಿ ಸರ್ ಯಾವ ಥರ ಐತಿದೆ. ಸ್ಥಳೀಯ ಅಧಿಕಾರಿಗಳಾಗಲಿ ಸಂಬಂಧಪಟ್ಟವ್ರು ಬಂದು ಇದು ಸ್ವಲ್ಪ ಜಾಗೃತದಿಂದ ಕ್ಲೀನ್ ಮಾಡಿದ್ರೆ. ಇಂಥ ತೊಟ್ಟಿ ಎಷ್ಟು ಸರ್ ಬ್ಯಾಡಿ ಸುತ್ತಮುತ್ತ? 3 ಅದಾವ್ರಿ. 3 ಸರ್. 3 ತೊಳೆಯಲ್ರಿ ಯಾರು. ಕುಡಿ ಹೊಂಡದಿ ಕೇಳ್ಪಟ್ಟು ಸರ್, ಅದು ಹಂಗೈತೆ ಸರ್? ಇದು ಹಂಗೈತ್ರಿ, ಅದು ಹಂಗೈತ್ರಿ. ಇದಕ್ಕಿಂತ ಕರ್ಮ ಐತ್ರಿ. ನಾಳೆ 8 ದಿನ ಯಾರು ನೀರು ಬಿಡೋದು ಬಿಟ್ರೆ ನಾಳೆ ಹೊಂಡ್ಕೋಬೇಕು ನಾವು. 8 ದಿನ 10 ದಿನ ನೀರು ಬರಲಿಲ್ಲ ಅಂದ್ರೆ ನಾಳೆ ಹೊಂಡ್ಕೋಬೇಕು ನಾವು. ಇದು ಬ್ಯಾಡಗಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ. ಹ್ಞೂ ಸರ್, ಬಾತ್ರೂಮ್ ವ್ಯವಸ್ಥೆ ಸಹ ಸರಿ ಇಲ್ಲಂತೆ ಸ್ಥಳೀಯರು ಆರೋಪಿಸಿದ್ದಾರೆ. ನೋಡಿ ಯಾವ ರೀತಿ ಹದಗೆಟ್ಟಿದೆ. ಇನ್ನಾದರೂ ಸ್ಥಳೀಯ ಅಧಿಕಾರಿಗಳು ಗಮನ ಹರಿಸಬೇಕು. ಸರಿಯಾಗಿ ರೈತರಿಗೆ ಉಳುಮೆ ಮಾಡಲು ಕೆಲಸದ ಆಳು ಸಿಗ್ತಾ ಇಲ್ಲ. ಸಂಕ್ರಾಂತಿ ಹಬ್ಬ ದಿನಗಳಂದು ನಮ್ಮ ಸ್ಥಳೀಯ ರೈತರು ನೋಡಿ ಯಾವ ರೀತಿ ಶ್ರಮ ಪಡ್ತಿದ್ದಾರೆ.